ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ನನ್ನ ಸ್ಟೈಲಲ್ಲಿ. ಮಸಾಲೆ ಖಾರ ಮಾಡೋದಕ್ಕೆ ಒಂದು ಪಾತ್ರೆಗೆ ಧನಿಯಾ, ಎಣ್ಣೆ, ಕಾಳುಮೆಣಸು, ಗಸಗಸೆ, ಜೀರಿಗೆ, ಸೋಂಪು, ಓಂಕಾಳು ಹಾಕಿ ಚೆನ್ನಾಗಿ ಹುರಿದು ಒಂದು ಬದಿಗೆ ಎತ್ತಿಡೋಣ. ಈಗ ಅದೇ ಪಾತ್ರೆಗೆ ಜಾವಿತ್ರಿ, ಸ್ಟಾರ್ ಹೂವು, ಚಕ್ಕೆ, ಲವಂಗ, ಏಲಕ್ಕಿ, ಕಪ್ಪೆ ಏಲಕ್ಕಿ, ಕಲ್ಲು ಹೂವು, ಅರಿಶಿಣ, ಪಲಾವ್ ಎಲೆನ ಹಾಕಿ 1 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿ ಹುರಿದು ಒಂದು ಬದಿಗೆ ಇಡೋಣ. ಈಗ ಅದೇ ಪಾತ್ರೆಗೆ ಕೊಬ್ಬರಿ ಹಾಗೆ ಕರಿಬೇ ಸೊಪ್ಪನ್ನ ಹುರಿದು ಒಂದು ಬದಿಗೆ ಇಡೋಣ. ಈಗ ಅದೇ ಬಾಣಲಿಗೆ ಈರುಳ್ಳಿ ಹಾಗೆ ಎಣ್ಣೆ ಹಾಕಿ ಫ್ರೈ ಮಾಡಿ ಒಂದು ಬದಿಗಿಡೋಣ. ಕೊನೆಯದಾಗಿ ಶುಂಠಿ ಹಾಗೆ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಹುರಿದು ಒಂದು ಬದಿಗಿಡೋಣ. ಇವಾಗ ಒಂದು ದೊಡ್ಡ ಪ್ಲೇಟಿಗೆ ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ. ಹಾಗೆ ನಾವು ಹುರಿದಿಟ್ಕೊಂಡಿರೋಂಥ ಮಸಾಲೆನ ಸಪ್ರೇಟಾಗಿ ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡಬೇಕಾದ್ರೆ 2 ಟೇಬಲ್ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಕೊನೆಯದಾಗಿ ಶುಂಠಿ ಬೆಳ್ಳುಳ್ಳಿನ ರುಬ್ಕೊಬೇಕಾದ್ರೆ ಸ್ವಲ್ಪ ಒಣಗಿದಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಪುಡಿ ಮಾಡಿಕೊಂಡು ಎಲ್ಲನೂ ಒಂದು ಬಾರಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಖಾರ ತಯಾರಾಗಿದೆ. ಇದರ ಡೀಟೇಲ್ ರೆಸಿಪಿ ವಿಡಿಯೋ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಅಗತ್ಯವಿದ್ದರೆ ಚೆಕ್ ಮಾಡಿ ನೋಡಿ. ಬಾಯ್.